ಇದು? ಕಾಂಚನಲಕ್ಷ್ಮಿ ವಿಗ್ರಹನ ಹೀಗೆ ಬೆನ್ನು ಹಾಕಿ ಇಟ್ಟಿದೆಯಲ್ಲ. ಹಾಗಿಟ್ರೆ ದರಿದ್ರ ಅಲ್ವಾ? ದರಿದ್ರದಿಂದ ಮನೆಯೆಲ್ಲ ನಾಶ ಆಗತ್ತೆ. ಜ್ಯೇಷ್ಠಾದೇವಿ ಮನೇಲಿ ತಾಂಡವ ಆಡ್ತಾಳೆ ಎಂದೆ. ಯಾಕೆ ಮಾಡ್ದೆ ಈ ಕೆಲ್ಸನ? ಯಾಕೆ ಮಾಡ್ದೆ? ಬಹುಶಃ ಗೊತ್ತಿಲ್ಲದೆ ಮಾಡಿರ್ತಾಳೆ ಆಂಟಿ. ಹಾಗೆ ಆಗಿರುತ್ತೆ. ಗೊತ್ತಿದ್ರೆ ಶ್ಯಾಮ ಇಂಥ ಕೆಲ್ಸನ ಯಾಕೆ ಮಾಡ್ತಾಳೆ? ಗೊತ್ತಾಗದೆ ಹೋದ್ರೆ ನಿನ್ನ ಅತ್ತೆನ್ ಕೇಳೋದ್ ಬಿಟ್ಟು ತನ್ನ ಇಷ್ಟ ಬಂದ ಹಾಗೆ ಮಾಡಬಾರ್ದಲ್ವ ಐಶ್ವರ್ಯ? ಹೌದೌದು, ಕಾಂಚನಲಕ್ಷ್ಮಿ ಪೂಜೆ ಬಗ್ಗೆ ಗೊತ್ತಿಲ್ಲದೆ ಇದ್ರೆ ಅತ್ತೆನ ಕೇಳಿದಿದ್ರೆ ಎಲ್ಲಾನು ವಿವರವಾಗಿ ಹೇಳ್ತಿದ್ರಲ್ಲ. ಹೇಳಿದ್ದೆ, ಎಲ್ಲ ವಿವರವಾಗಿ ಹೇಳಿದ್ದೆ ತಾನೆ? ಹೇಳಿದ್ರ ಅತ್ತೆ? ಕಾಂಚನಲಕ್ಷ್ಮಿ ವಿಗ್ರಹ ಹೀಗೆ ಇರಬಾರ್ದು ಅಂತ ನೀವ್ ಹೇಳಿದ್ರಾ? ಒಂದಲ್ಲ 2 ಸಲ ಹೇಳಿದ್ದೀನಿ. ಹೇಳಿದ್ರು ಕೂಡ ಇವಳು ಹೀಗ್ ಮಾಡಿದಾಳೆ ಅಂದ್ರೆ ಅರ್ಥ ಏನು? ನನ್ ಮಾತಂದ್ರೆ ಗೌರವ ಇಲ್ಲ ಅಂತ ಅಲ್ವಾ? ನನ್ನ ನಂಬಿಕೆ ಮೇಲೂ ಗೌರವ ಇಲ್ಲ ಅಂತ ತಾನೆ? ಚೇಚೆ, ಹಾಗೇನಿಲ್ಲ ಅತ್ತೆ. ನಿಮ್ಮ ಮಾತಂದ್ರೆ ನನಗೆ ತುಂಬಾ ಗೌರವ. ಗೌರವ ಇದ್ದಿದ್ರೆ ನೀನ್ ಹೀಗ್ ಮಾಡ್ತಿದ್ಯಾ? ನಾನ್ ಬೇಡ ಅನ್ನೋ ಕೆಲ್ಸ ಮಾಡ್ತಿದ್ಯಾ? ನಮಗ್ ದರಿದ್ರ ಅಂಟಿಸ್ಬೇಕು ಅಂತಾನೆ ಹೀಗ್ ಮಾಡಿದ್ಯಾ? ಏನ್ ಶ್ಯಾಮ ಇದು? ನೀನ್ ಯಾಕೆ ಹೀಗೆ ಮಾಡ್ದೆ? ಅತ್ತೆ ಮೇಲೆ, ಅತ್ತೆ ಮನೆ ಮೇಲೆ, ಅತ್ತೆ ಮಾತಿನ ಮೇಲೆ ಗೌರವ ಇಲ್ಲದೆ ಹೀಗೆ ಮಾಡೋದು ಎಂತ ತಪ್ಪು ಗೊತ್ತಾ? ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ಪರವಾಗಿಲ್ಲ. ನಿಮ್ಮ ಅತ್ತೆ ಹೇಳಿದ ಮೇಲೆ ಕೂಡ ನೀನು ಈ ಥರ ತಪ್ಪು ಮಾಡಿದ್ಯಾ ಅಂದರೆ ನಿನಗೇನು ಹೇಳಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ. ನೀನೇನೋ ದೊಡ್ಡ ಭಕ್ತೆ ಅಂತ ನಿನ್ನ ಬಗ್ಗೆ ಗುರುಗಳು ಅಷ್ಟು ದೊಡ್ಡದಾಗಿ ಹೇಳಿದ್ರು. ಇದೇನಾ ನಿನ್ನ ದೊಡ್ಡತನ? ಅತ್ತೆ ಮನೆ ಆಚಾರನ, ನಡತೆನ, ಸಂಪ್ರದಾಯನ ಹೀಗೆ ಮಣ್ಣಲ್ಲಿ ಸೇರ್ಸೋದೇನಾ ನಿನ್ನ ದೊಡ್ಡತನ? ಹಾಗಲ್ಲ ಅಕ್ಕ. ಬೇಡ ಶ್ಯಾಮ, ನೀನೇನು ಮಾತಾಡೋದು ಬೇಡ. ತಪ್ಪು ಮಾಡಿರೋರ್ನಾದ್ರೂ ಕ್ಷಮಿಸ್ಬೋದು, ಆದರೆ ಮಾಡಿರೋ ತಪ್ಪನ್ನ ಸಮರ್ಥನೆ ಮಾಡ್ಕೊಳ್ಳೋ ನಿನ್ನಂಥವ್ರನ್ನ ಕ್ಷಮಿಸಲೇಬಾರ್ದು ಅಂತ ಗುರುಗಳು ಯಾವಾಗಲೂ ಹೇಳ್ತಿರ್ತಾರೆ. ನೀನು ಮಾಡಿರೋ ತಪ್ಪನ್ನ ನಾನೇ ಅಲ್ಲ, ಪ್ರಪಂಚದಲ್ಲಿ ಯಾರೂ ಕ್ಷಮಿಸಕ್ಕಾಗಲ್ಲ. ಏನ್ ಶ್ಯಾಮ ಇದು? ಈ ಕಾಂಚನಲಕ್ಷ್ಮಿ ಪೂಜೆ ನಮ್ಮ ಮನೆಗೆ ಎಷ್ಟು ಮುಖ್ಯ ಅಂತ ಅತ್ತೆನೇ ಹೇಳಿದ್ರಲ್ಲ. ಈ ಕಾಂಚನಲಕ್ಷ್ಮಿ ವಿಗ್ರಹ ನಮ್ಮ ಮನೆಗೆ ಬಂದ್ಮೇಲೆ ನಮ್ಮ ವ್ಯಾಪಾರ ವೃದ್ಧಿಯಾಗಿದ್ದು ಅಂತ ಹೇಳಿದ್ರಲ್ವಾ ನಿನಗೆ?
ಇಷ್ಟು ಮುಖ್ಯವಾದ ಪೂಜೆಯಲ್ಲಿ ಇಷ್ಟು ದೊಡ್ಡ ತಪ್ಪು ಹೇಗ್ ಮಾಡ್ದೆ ಶ್ಯಾಮ? ಏನೋ ಕಾರಣ ಇಲ್ಲದೆ ಶ್ಯಾಮ ಹೀಗೆ ಮಾಡೋಳಲ್ಲ. ಅವಳು ಯಾಕೆ ಹೀಗೆ ಮಾಡಿದ್ಲು ಅಂತ ಕಾರಣ ತಿಳ್ಕೊಳ್ದೆ ಎಲ್ಲರೂ ಮಾತಾಡ್ತಿದ್ದೀರಲ್ಲ. ಅಮ್ಮ ಶ್ಯಾಮ, ಹೇಳಮ್ಮ, ಯಾಕೆ ಹೀಗೆ ಮಾಡಿದೆ? ಹೇಳಮ್ಮ, ಪರವಾಗಿಲ್ಲ, ಹೇಳು. ಏನ್ ಹೇಳ್ತಾಳೆ ರೀ? ನಾನ್ ಬೇಕು ಅಂತಾನೆ ಹೀಗ್ ಮಾಡಿದೀನಿ ಅಂತ ಯಾವ ಮುಖ ಇಟ್ಕೊಂಡು ಹೇಳ್ತಾಳೆ? ಓದ್ ಹೆಚ್ಚಾದ್ರೆ ಇರೋ ಬುದ್ಧಿನೂ ಹೋಗುತ್ತೆ ಅಂತಾರೆ. ಈಗ ಇವಳು ಓದೋದಕ್ಕೆ ಶುರು ಮಾಡಿದಾಳಲ್ಲ, ಬುದ್ಧಿವಂತಿಕೆ ಜೊತೆ ಅತಿ ಬುದ್ಧಿವಂತಿಕೆ ಕೂಡ ಹೆಚ್ಚಾಯ್ತೇನೋ. ಓದಿರೋಳಲ್ವಾ ಅನ್ಕೊಂಡು ಕೊಂಬು ಬಂದು ನಾನು ಅತ್ತೆ ಮಾತೆಲ್ಲ ಕೇಳೋದ್ಯಾಕೆ ಅಂದ್ಕೋತಿರ್ಬೇಕು. ಅದಕ್ಕೆ ನಾನು ಹೇಳ್ದ ಹಾಗೆ ಮಾಡಿಲ್ಲ ಅವಳು. ಮಮ್ಮಿ, ಶ್ಯಾಮ ಆ ಥರ ಅನ್ಕೊಳ್ಳೋ ಹುಡುಗಿ ಅಲ್ಲ ಮಮ್ಮಿ. ಹಾಗನ್ಕೊಳ್ದಿದ್ರೆ ಹೀಗ್ಯಾಕೆ ಮಾಡ್ತಿದ್ಲು ಬಾವಾ? ಅತ್ತೆ ಅಷ್ಟು ಹೇಳಿದ ಮೇಲೂ ಯಾಕೆ ಇವಳು ಹೀಗೆ ಮಾಡಿದ್ಲು? ನನಗೆ ಅರ್ಥ ಆಯ್ತು. ಅವಳು ಯಾಕೆ ಹೀಗೆ ಮಾಡಿದ್ಲು ನನಗೆ ಚೆನ್ನಾಗಿ ಅರ್ಥ ಆಯ್ತು. ಜ್ಯೇಷ್ಠಾದೇವಿಗೆ ಜ್ಯೇಷ್ಠ ಪುತ್ರಿಯಾಗಿರೋ ಮಹಾರಾಣಿ ನಮ್ಮ ಮನೆಗೆ ಸೊಸೆಯಾಗಿ ಕಾಲಿಟ್ಟಿದ್ದಾಳೆ. ಹಾಗೆ ರಾಜಭೋಗ ಅನುಭವಿಸೋ ಅದೃಷ್ಟ ಸಿಕ್ಕಿದ್ದಕ್ಕೆ ಈ ಅದೃಷ್ಟ ತನ್ನ ತಂದೆ ತಾಯಿಗೂ ಸಿಗ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಅದು ಆಗ್ಲಿಲ್ಲ. ತನ್ನ ತಂದೆ ತಾಯಿನ ಈ ಸ್ಥಾನಕ್ಕೆ ಕರ್ಕೊಂಡು ಹೋಗೋದು ಈ ಜನ್ಮಕ್ಕೆ ಆಗದೆ ಇರೋ ಕೆಲಸ ಅಂತ ಅರ್ಥ ಆಗಿರತ್ತೆ. ಅದಕ್ಕೆ ಈಗ ನಮ್ಮನ್ನೇ ಅವ್ರ ಸ್ಥಾನಕ್ಕೆ ಇಳಿಸ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಅದಕ್ಕೆ ಕಾಂಚನಲಕ್ಷ್ಮಿ ವಿಗ್ರಹನ ಬೆನ್ನು ತಿರುಗಿಸಿ ಇಟ್ರೆ ಈ ಮನೆಗೆ ದರಿದ್ರ ಮೆಟ್ಕೊಳ್ಳತ್ತೆ ಅಂತ ನಾನು ಹೇಳಿದ್ದಕ್ಕೆ ಬೇಕು ಅಂತಾನೆ ವಿಗ್ರಹನ ಹೀಗಿಟ್ಟಿರ್ತಾಳೆ. ಬೇಕು ಅಂತಾನೆ ನಮ್ಮನ್ನ ದರಿದ್ರರಾಗಿ ಮಾಡೋಕ್ ನೋಡ್ತಿದ್ದಾಳೆ. ಇಲ್ಲ ಅತ್ತೆ, ನಾನು ಹಾಗೆ ಮಾಡಬೇಕು ಅಂತ ಅನ್ಕೊಂಡಿಲ್ಲ. ಆಣೆ ಮಾಡ್ತೀನಿ, ಕೃಷ್ಣನ್ ಮೇಲೆ ಆಣೆ. ಬೇಡ, ಇನ್ನು ನೀನೇನು ಹೇಳ್ಬೇಡ. ನೀನ್ ಎಷ್ಟು ಆಣೆ ಮಾಡಿದ್ರು, ಎಷ್ಟು ಮಾತಾಡಿದ್ರು ನಾನಿನ್ನು ನಿನ್ನನ್ನ ನಂಬಲ್ಲ.
ನೀನ್ ನಮ್ಮನ್ನ ನಾಶ ಮಾಡ್ಬೇಕು ಅಂತಾನೆ, ನಮ್ಗೆ ದರಿದ್ರ ಬರ್ಲಿ ಅಂತಾನೆ ಈ ವಿಗ್ರಹನ ಬೆಂತಿರುಗಿಸಿ ಇಟ್ಟಿದ್ಯಾ. ಇನ್ನು ನಿನಗೆ ಈ ಮನೇಲಿರೋ ಅರ್ಹತೆ ಇಲ್ಲ. ಹೊರಟೋಗು. ನಿನ್ನ ಮುಖ ನನಗೆ ಕಾಣಿಸ್ದೇ ಇರೋಷ್ಟು ದೂರ ಹೊರಟೋಗು. ಮಮ್ಮಿ 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 ಏನಾಯ್ತು ಮಮ್ಮಿ ಏನಾಯ್ತು ಮಮ್ಮಿ ಮಮ್ಮಿ ಏನಾಯ್ತು? ಏನಾಯ್ತು ಮಮ್ಮಿ? ವಸಂತ ಮಮ್ಮಿ ಮಮ್ಮಿ ಏನಾಯ್ತು ಮಮ್ಮಿ? ಅತ್ತೆ ಹೇಳಿ ಅತ್ತೆ. ಮಮ್ಮಿ ಆಂಟಿ ಮಮ್ಮಿ ಆಂಟಿ ಮಮ್ಮಿ ಎದ್ದೇಳಿ ಮಮ್ಮಿ 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 ಯಾರೇ ನಿನಗತ್ತೆ? ಬೇಡ, ನನ್ನನ್ನು ಹಾಗೆ ಕರಿಬೇಡ. ಅಮ್ಮನ ಹಾಗೆ ನೋಡ್ಕೊಳ್ಳೋ ಈ ಅತ್ತೆನ ದೊಡ್ಡ ಪಾತಾಳಕ್ಕೆ ದೂಡ್ಬೇಕು ಅನ್ಕೊಳ್ಳೋ ನೀನು ನನ್ ಸೊಸೆ ಅಲ್ವೇ ಅಲ್ಲ. ವಸಂತ ಆವೇಶ ಪಡಬೇಡ ವಸಂತ, ದಯವಿಟ್ಟು ಆವೇಶ ಪಡಬೇಡ. ಇದು ಆವೇಶ ಅಲ್ಲ ರೀ, ನೋವು, ಜೀವ ಹೋಗ್ತಿರೋ ನೋವು. ತಲೆಮಾರುಗಳಿಂದ ನಮ್ಮ ಮನೇಲಿ ನಡೆಯೋ ಈ ಪೂಜೆಯಲ್ಲಿ ಕಾಂಚನ ಲಕ್ಷ್ಮಿ ವಿಗ್ರಹಕ್ಕೆ ಅಪಚಾರ ಆಗೋಯ್ತು ಅನ್ನೋದನ್ನ ನನಗೆ ಸಹಿಸ್ಕೊಳಕ್ ಆಗ್ತಿಲ್ಲ ರೀ, ಸಹಿಸ್ಕೊಳಕ್ ಆಗ್ತಿಲ್ಲ. ಮಮ್ಮಿ ಪ್ಲೀಸ್ ಮಮ್ಮಿ ಆವೇಶ ಪಟ್ಕೋಬೇಡಿ ಮಮ್ಮಿ, BP ಜಾಸ್ತಿ ಆಗುತ್ತೆ ಮಮ್ಮಿ. ಮಮ್ಮಿ BP ಫ್ಲಕ್ಚುಯೇಷನ್ ಆಗಬಾರ್ದು ಅಂತ ಡಾಕ್ಟ್ರ್ ಹೇಳಿದಾರಲ್ಲ ಮಮ್ಮಿ. ಪ್ಲೀಸ್ ಮಮ್ಮಿ ಕಂಟ್ರೋಲ್ ಮಮ್ಮಿ ಪ್ಲೀಸ್. ಅಣ್ಣ ಡಾಕ್ಟ್ರಿಗೆ ಫೋನ್ ಮಾಡ್ತೀಯಾ? ಬೇಡ ಕಣೋ, ಈಗ ಡಾಕ್ಟರ್ ಮೆಡಿಸನ್ ಅಲ್ಲ ನನಗೆ ಬೇಕಾಗಿರೋದು. ಆ ದರಿದ್ರನ ಮೊದಲು ಹೊರಗಡೆ ಕಳಿಸಿ, ಅಷ್ಟೇ ಸಾಕು. ಪ್ಲೀಸ್ ಮಮ್ಮಿ ದಯವಿಟ್ಟು ಮಾತಾಡಬೇಡಿ ಮಮ್ಮಿ, ಆ ಥರ ಆವೇಶದಿಂದ ಮಾತಾಡಬೇಡಿ ಮಮ್ಮಿ ಪ್ಲೀಸ್ ಮಮ್ಮಿ. ಓಕೆ ನಾನು ಮಾತಾಡಲ್ಲಪ್ಪ, ಮಾತಾಡಲ್ಲ. ನಾನು ಮಾತಾಡದೆ ಇರಬೇಕು ಅಂದ್ರೆ ಈ ದರಿದ್ರ ಇವಳು ನನ್ನ ಕಣ್ಣು ಮುಂದಿಂದ ಹೊರಟೋಗ್ಬೇಕು. ಕಳಿಸಿ ಇವಳನ್ನ ಹೊರಗಡೆ ಕಳಿಸಿ. ಅತ್ತೆ ಹೇಳ್ದಾಗೆ ಆ ದರಿದ್ರನ ನೀವೇ ಕಳಿಸ್ತೀರೋ ಇಲ್ಲ ನನಗೆ ಕಳಿಸು ಅಂತೀರಾ? ಓಕೆ, ನಾನೇ ಕಳಿಸ್ತೀನಿ. ನನಗೆ ಅತ್ತೆಗಿಂತ ಬೇರೆ ಯಾರೂ ಮುಖ್ಯ ಅಲ್ಲ.
ಯಾರು ಮುಖ್ಯ ಅಲ್ಲ. ಅತ್ತೆ ಆರೋಗ್ಯವಾಗಿರ್ಬೇಕು ಅಂದ್ರೆ ಅತ್ತೆ ಹೇಳಿರೋ ಕೆಲಸನ ಮಾಡೋದು ನನ್ನ ಕರ್ತವ್ಯ ಅನ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಆ ಕೆಲಸ ನಾನೇ ಮಾಡ್ತೀನಿ. ಹೇಳು. ತಪ್ಪು ಮಾಡ್ತಾ ಇದೀಯಾ ಐಶ್ವರ್ಯ, ನೀನು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದೀಯಾ. ಶ್ಯಾಮನ ಮೇಲೆ ಕೈ ಮಾಡೋ ಹಕ್ಕು ನಿನಗಿಲ್ಲ. ನೀನು ಎಷ್ಟರಲ್ಲಿರ್ಬೇಕೋ ಅಷ್ಟರಲ್ಲಿದ್ರೆ ಚೆನ್ನಾಗಿರುತ್ತೆ. ಏನು ಐಶ್ವರ್ಯಂಗೆ ಆ ಹಕ್ಕಿಲ್ವಾ? ಅವಳನ್ನ ಹೊರಗಡೆ ತಳ್ಳೋ ಹಕ್ಕು ಐಶ್ವರ್ಯಂಗಿಲ್ವಾ? ನನಗಿದೆಯಲ್ಲ, ಅತ್ತೆ ಆಗಿ ನನಗಿದೆ ಅಲ್ವಾ? ಹಾಗಾದ್ರೆ ನಾನೇ ಹೊರಗೆ ಹಾಕ್ತೀನಿ ಅವಳು. ಮಮ್ಮಿ, ವಸಂತ, ಮಮ್ಮಿ, ಮಮ್ಮಿ, ಈ ದರಿದ್ರನ ನನ್ನ ಕೈಯಾರೆ ನಾನೇ ಹೊರಗೆ ಹಾಕ್ತೀನಿ. ಮಮ್ಮಿ, ಮಮ್ಮಿ, ನಡಿಯೇ, ಮಮ್ಮಿ, ನಡಿಯೇ, ಹೊರಗೆ ನಡಿಯೇ, ಮಮ್ಮಿ, ಮಮ್ಮಿ. ವಸಂತ, ವಸಂತ, ಮಮ್ಮಿ, ಮಮ್ಮಿ, ಮಮ್ಮಿ. ಏನು ಹಾಗೆ ಬೆಚ್ಬಿದ್ಯಲ್ಲ? ಮುಂದೆ ನಡೆಯೋ ಸೀನನ್ನ ನಾನು ಆಗ್ಲೇ ನೋಡ್ದೆ. ಈಗ ನೀನು ನೋಡು. ಇದೇನಿದು? ವಿಗ್ರಹನ ನಾವು ಹಿಂದಕ್ಕೆ ತಿರುಗಿಸಿಟ್ಟಿದ್ವಲ್ಲ, ಸರಿಯಾಗಿ ಯಾರು ಇಟ್ಟಿದ್ದು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಅಮ್ಮ ಶ್ಯಾಮ, ಅತ್ತೆ, ಅಮ್ಮ ಅವ್ರಿಗೆ ಆರತಿ ಮಾಡಿ ಪಲ್ಲಕ್ಕಿಯಿಂದ ಇಳಿಸಿ ಪೀಠದ ಮೇಲಿಡಮ್ಮ. ಸರಿ ಅತ್ತೆ.